ಜನಾರ್ದನ್ ರೆಡ್ಡಿ ವಿರುದ್ಧ ಸೋಮಶೇಖರ್ ರೆಡ್ಡಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇಲ್ಲಿ ಬ್ಲಾಕ್ ಮೇಲ್ ರಾಜಕಾರಣಿಗಳಿದ್ದಾರೆ. ಕಾಂಗ್ರೆಸ್ ಕೆಆರ್ಪಿಪಿ ಅಭ್ಯರ್ಥಿಗಳಲ್ಲಿ ಹಣಬಲ ಇದೆ. ಬಿಜೆಪಿ ಕಾರ್ಪೊರೇಟರ್ಗಳಿಗೆ ಆಮಿಷ ಬರ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ನಮ್ಮ ಕಾರ್ಪೊರೇಟರ್ಗಳಿಗೆ ಬೆದರಿಸ್ತಾ ಇದ್ದಾರೆ. ಕೆಲವರ ಆಸ್ತಿಯನ್ನ ಜನಾರ್ದನ್ ರೆಡ್ಡಿ ಬರ್ಸ್ಕೊಂಡಿದ್ದಾರೆ ಅಂತಲೂ ಕೂಡ ಆರೋಪ ಮಾಡಿದ್ದಾರೆ. ಅವರೇ ಆರೋಪ ಮಾಡ್ತಾ ಇಲ್ಲ, ಸೋಮಶೇಖರ್ ರೆಡ್ಡಿ ಆರೋಪ ಮಾಡ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ನಮ್ಮಿಂದ ದೂರವಾಗಿರಬಹುದು, ಆದ್ರೆ ದೇವರು ನನಗೆ ಶ್ರೀರಾಮುಲೂರನ್ನ ಸಹೋದರನಾಗಿ ಕೊಟ್ಟಿದ್ದಾರೆ. ನನಗೆ ಪ್ರತಿಸ್ಪರ್ಧಿ ಕಾಂಗ್ರೆಸ್ ಕೆಆರ್ಪಿಪಿ ಅಲ್ಲ ಅಂತ ಸೋಮಶೇಖರ್ ರೆಡ್ಡಿ ಹೇಳಿದ್ದಾರೆ. ಮೋದಿ ಸಾರಿಗೆ ಶಾಲು ಹಾಕಿದ ಕ್ಯಾಂಡಿಡೇಟ್ ಕೂಡ ಹೋಗಿದ್ದಾನೆ ಅಂತಂದ್ರೆ ನಾವು ಅಲ್ಲಿ ಎಷ್ಟು ಪ್ರೆಷರ್ ಇದೆ, ಎಷ್ಟು ಹಣದ ಆಮಿಷ ತೋರಿಸ್ತಾ ಇದ್ದಾರೆ ಅನ್ನೋದು. ಇದು ಅಲ್ಲಿ ಅವ್ರ ಅಣ್ಣಗೆ ಟಿಕೆಟ್ ಕೊಟ್ಟಿದ್ದಾರೆ ಸಂಡೂರಲ್ಲಿ ಕಾಂಟೆಸ್ಟ್ ಮಾಡ್ಲಿಕ್ಕೆ. ತಮ್ಮ ನೀನ್ ಹೆಂಗ್ ಮಾಡ್ತೀಯ ಅಂತೇಳಿ ಅವ್ರನ್ನ ಬೆದರಿಸ್ತಾ ಇದ್ದಾರೆ. ಬೆದರಿಸೋರು ಯಾರು ಸರ್? ಇನ್ಯಾರು ಜನಾರ್ದನ್ ರೆಡ್ಡಿ ಬಿಟ್ರೆ ಇನ್ಯಾರು ಬೆದರಿಸ್ತಾರೆ? ಅವರೇ ಬೆದರಿಸ್ತಾ ಇರೋದು, ನೇರವಾಗಿ ಬೆದರಿಸ್ತಾ ಇದ್ದಾರೆ ಫೋನ್ಗಳ ಮೂಲಕ. ಆಮೇಲೆ ಅವ್ರಿಗೆ ರೊಕ್ಕದ ಆಮಿಷ ತೋರಿಸ್ತಾ ಇದ್ದಾರೆ. ಒಂದು ಆಸ್ತಿಗಳು ಬರ್ಕೊಂಡು ರೊಕ್ಕ ಕೊಟ್ಟಿದ್ದಾರೆ, ಅದು ಆಸ್ತಿಗಳು ನಾವು ಮುಟ್ಕೊಂಡು ಹಾಕೊಂತೀವಿ ಅಂತ ಬೆದರಿಸ್ತಾ ಇದ್ದಾರೆ. ಹಂಗಾಗಿ ಹತ್ಯೆ ಮಾಡಿ ಕ್ಯಾಂಡಿಡೇಟ್ ಎಗರ್ಬಿಟ್ಟ ಕೆಆರ್ಪಿಪಿಗೆ. ಮುರಳಿ ಅಂತೇಳಿ ಬಲಿಜ ಕಮ್ಯುನಿಟಿ ಅವರು, ಅವ್ರದ್ದು ಅಲ್ಲಿ ಮುರಳೀಕೃಷ್ಣ, ಇದು ಸಾಯಿಬಾಬಾ ಗುಡಿ ಪಕ್ಕದಲ್ಲಿ ಜಾಗ ಇತ್ತು, ಅದನ್ನ ಬರ್ಸ್ಕೊಂಡಿದ್ರು 2013 BSR ಕ್ಯಾಂಡಿಡೇಟ್ ಆಗಿದ್ದಾಗ. ಅದನ್ನ ಬಿಡಿಸ್ತೀವಿ ಅಂತೇಳಿ ಅದನ್ನ ಇವತ್ತು ಮಾಡ್ತಾ ಇದ್ದಾರೆ. ಅಲ್ಲ, ಆತರ ಆಗ್ತಾ ಇದೆ ಬಳ್ಳಾರಿ ನಗರದಲ್ಲಿ. ಏನಂದ್ರೆ ಸೋಲ್ತೀವಿ ಅಂತೇಳಿ ಒಂದು ಭಯದಿಂದ ಈ ಒಂದು ತರ ಮಾಡ್ತಾ ಇದ್ದಾರೆ. ಈಗ ದಿವಾಕರ್ ಬಾಬು ಅವರು ಕೂಡ ಫುಟ್ಬಾಲ್ ವೋಟ್ ಹಾಕಿ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಮೋದಿ ಸಾರಿಗೆ ಶಾಲು ಹಾಕಿದ ಕ್ಯಾಂಡಿಡೇಟ್ ಕೂಡ ಹೋಗಿದ್ದಾನೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ಆಪ್ತ ಸಮಾಲೋಚನೆಯ 2ನೇ ವಿಡಿಯೋ ರಿಲೀಸ್ ಆಗಿದೆ. ಬಿಜೆಪಿಯವರು ಮಹದಾಯಿ ಮೇಕೆದಾಟು ಯೋಜನೆಗಳ ಪ್ರಸ್ತಾಪವನ್ನೇ ಮಾಡಿಲ್ಲ ಅಂತ ಸಮಾಲೋಚನೆಯಲ್ಲಿ ಮಾತನಾಡಿದ್ದಾರೆ. 100 ವೀರಶೈವ ಲಿಂಗಾಯತ ಸ್ವಾಮೀಜಿಗಳು ಕಾಂಗ್ರೆಸ್ ಪಾರ್ಟಿಗೆ ಬೆಂಬಲವನ್ನ ನೀಡುವ ಬಗ್ಗೆ ನನಗೆ ಕರೆ ಮಾಡಿ ಆಶೀರ್ವಾದ ಮಾಡುವಂತ ಭರವಸೆಯನ್ನ ನೀಡಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮೋದಿ ಮುಖ ತೋರಿಸಿ ವೋಟ್ ಕೇಳ್ತಿದ್ದಾರೆ. ಯಡಿಯೂರಪ್ಪನವರನ್ನ ಹೆದರಿಸಿ ಬೆದರಿಸಿ ಕೂರಿಸಿದ್ದಾರೆ. ಶೆಟ್ಟರ್ ಅವರನ್ನ ಕಣ್ಣೀರು ಹಾಕಿಸಿದ್ರಲ್ಲ ಸಾರ್, ಸವದಿ ತ್ಯಾಗ ಮಾಡಿ ಕಾಂಗ್ರೆಸ್ಗೆ ಬೆಂಬಲಿಸಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಈ ರೋಡ್ ಶೋಗೆ ನಮ್ಗೆಲ್ಲ ಸಣ್ಣ ರೋಡು, ಈಗ ನಾವು ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವ್ರದ್ದು, ರಾಹುಲ್ ಗಾಂಧಿ ಮಾಡ ಅವ್ರಿಗೆ ರೋಡ್ ನ ಅಡ್ಡ ಮಾಡಿಬಿಟ್ಟು ಒಂದ್ ಕಡೆ ಸಪರೇಟ್ ಅವ್ರಿಗೆ ಇದ್ ಮಾಡಿ ಇವತ್ತು ಇಡೀ ಬೆಂಗಳೂರು ಟ್ರಾಫಿಕ್ ಎಲ್ಲ ಅವ್ರಿಗೊಂದು ದಾರಿ ಮಾಡ್ಕೊಡ್ತಾ ಇದಾರೆ. ಅವ್ರಿಗೆ ನಾನು ಗಂಗಾವತಿಗೆ ಹೋಗ್ಬೇಕಾಗಿತ್ತು ಹೆಲಿಕಾಪ್ಟರ್ಲಿ, ಅವತ್ತೇ ಪ್ರೈಮ್ ಮಿನಿಸ್ಟರ್ ಹೊಸಪೇಟೆಗೆ ಹೋಗ್ಬೇಕಾಗಿತ್ತು. ನನಗೆ ಪರ್ಮಿಷನ್ ಕೊಡ್ಲಿಲ್ಲ ಗಂಗಾವತಿಗೆ ಹೋಗಕ್ಕೆ. ನಮ್ಮ ಹೆಲಿಕಾಪ್ಟರ್ಗೆ ಪ್ರಿಯಾಂಕಾ ಗಾಂಧಿಗೂ ಹಂಗೆ ಮಾಡೋದು ಸರ್, ಅವತ್ತು ಪರ್ಮಿಷನ್ ಕೊಡ್ಲಿಲ್ಲ. ಗಂಗಾವತಿಯಲ್ಲಿರೋದು, ಹೊಸಪೇಟೆಯಲ್ಲಿರೋದು. ನಾನು ಹಿಂಗ್ ಹೋಗ್ತೀನಿ, ಹುಬ್ಳಿ ಮೇಲೆ ಹೋಗ್ತೀನಿ ಅಂತಂದ್ರು ಕೂಡ ಬಿಡ್ಲಿಲ್ಲ. ಹುಬ್ಳಿಗೆ ಹೋಗ್ಬಿಟ್ಟು ಹುಬ್ಳಿಯಿಂದ ನಾನು ಗಂಗಾವತಿಗೆ ಹೋಗ್ತೀನಿ ಅಂತಂದ್ರೆ ಬಿಡ್ಲಿಲ್ಲ. ಆಮೇಲೆ ಸರ್ ಏನ್ ಆಫೀಸರ್ಸ್ ಇಟ್ಕೊಂಡು ಎಲ್ಲಾರ ರೈಡ್ಗಳು, ಎಲ್ಲರಿಗೂ ಸುಮ್ಮನೆ ಬೇಕು ಅಂತ ಕುಂಡಿಸ್ಕೊಳ್ಳೋ, ಅವ್ರದ್ದು ಏನ್ ಸಿಕ್ಲಿಲ್ಲ ಅನ್ನೋದು ಕುಂಡಿಸ್ಕೊಳ್ಳೋದು ಬೆಳಗ್ಗೆ ಸಾಯಂಕಾಲ. ಪ್ರಚಾರ ಒಂದು, ಎರಡನೇದು ತೊಂದರೆ ಕೊಡಬೇಕು, ಎದುರಿಸಬೇಕು. ಇದು ಉದ್ದೇಶ ಅವ್ರದ್ದು. ಸರ್ ಈಗ ಆಯ್ತು ಸರ್, ನನಗಂತೂ ನೀವು ಪ್ರವಾಸ ಮಾಡಿದಿರಿ, ನಾನು ಪ್ರವಾಸ ಮಾಡಿದ್ದೀನಿ. ನನಗೆ 141 ಸೀಟ್ ಬಂದೇ ಬರ್ತವೆ ಅಂತ ನನಗೆ ವಿಶ್ವಾಸ ಇದೆ. 13ನೇ ತಾರೀಕು ರೆಡಿ ಆಗೋಣ. 141 ಸೀಟು ಗೆದ್ದೇ ಗೆಲ್ತೀವಿ.